ಗುಡ್ಡವನ್ನು ಒಗೆಯುತ್ತಿರುವ ಜೆಸಿಪಿ, ಒಂದಾದ ನಂತರ ಮತ್ತೊಂದು ಮೊರಂ ತುಂಬಿಕೊಂಡು ಹೋಗುತ್ತಿರುವ ಲಾರಿಗಳು, ರಾಜಾರೋಷವಾಗಿ ಸಾಗುತ್ತಿದೆ ಮೊರಂ ಮಾಫಿಯಾ. ಅಷ್ಟಕ್ಕೂ ಇದು ಯಾವ ಜಿಲ್ಲೆ ಅಂದ್ರ, ಯಾವ ತಾಲೂಕು ಅಂದ್ರ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಎಸ್, ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ದೃಶ್ಯವಿದು. TV7 ನ್ಯೂಸ್ ಕರ್ನಾಟಕ ವಿಶೇಷ ಕಾರ್ಯಾಚರಣೆ ನಡೆಸಿ ಆಳಂದ್ ತಾಲೂಕಿನ ಹಿತ್ತಲಶಿರೂರು ಗ್ರಾಮ ಪಂಚಾಯಿತಿ ಹಿಂದೆ ನಡೆಯುತ್ತಿರುವ ಮೊರಂ ಮಾಫಿಯಾ ದೃಶ್ಯ ಸೆರೆ ಹಿಡಿಯಲಾಗಿದೆ. ಮೊರಂ ಸಾಗಣೆ ಮಾಡುವ ವಿಡಿಯೋ ಸೆರೆ ಮಾಡುವಾಗ ಮಾಲೀಕ ಎಂದು ಬಂದ ವ್ಯಕ್ತಿಯೊಬ್ಬ, ಇದು ಖಾಸಗಿ ಜಮೀನು ಸರ್, ಯಾಕೆ ವಿಡಿಯೋ ಮಾಡುತ್ತಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾನೆ. ಖಾಸಗಿ ಜಮೀನು ಅಂತೆ, ಏನ್ ಬೇಕಾದರೂ ಮಾಡಬಹುದಾ? ಮತ್ತೆ ಇವರಿಗೆಲ್ಲ ಕಾನೂನು ಯಾಕೆ ಬೇಕು? ಕಾನೂನು ಚೌಕಟ್ಟಿನಲ್ಲಿ ಬರಲ್ವಾ ಇವರೆಲ್ಲ? ಮೊರಂ ಮಾಫಿಯಾ ಅಂತ್ಯ ಯಾವಾಗ? ಇದೆಲ್ಲ ಯಕ್ಷ ಪ್ರಶ್ನೆ ಆಗಿದೆ. ಸುದ್ದಿ ನಿಲ್ಲಿಸಲು ಅನೇಕ ಪರಿಚಯಸ್ಥರಿಂದ ಕರೆಗಳು ಬಂದಿದೆ. ಆದರೆ ಸುದ್ದಿ ಮಾತ್ರ ನಿಲ್ಲಿಸಲ್ಲ, ಜನರಿಗೆ ಇದ್ದಿದ್ದ ಹಾಗೆ ತೋರಿಸ್ತೀವಿ ನಾವು. ಖಾಸಗಿ ಜಮೀನು ಅಂತ ಹೇಳಿ ನಡೆಯುತ್ತಿರುವ ಮೊರಂ ಮಾಫಿಯಾದಿಂದ ಯಾರಿಗೆ ಎಷ್ಟು ಪಾಲು ಹೋಗುತ್ತಿದೆ? ಪಾಲಿನಲ್ಲಿ ಹಂಚಿಕೊಳ್ಳುತ್ತಿರುವವರು ಯಾರು? ಜಿಲ್ಲಾಡಳಿತ ಜಾಣ ಮೌನ ವಹಿಸಿರುವುದು ಯಾಕೆ? ಮಾಧ್ಯಮದವರ ಕಣ್ಣಿಗೆ ಬೀಳುವ ಮಾಫಿಯಾ ಅಧಿಕಾರಿಗಳ ಕಣ್ಣಿಗೆ ಯಾಕೆ ಬೀಳಲ್ಲ? ಎಲ್ಲರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕೆಂಬುದು ಈ ಮಾಫಿಯಾ ನಡೆಸುತ್ತಿರುವವರಿಗೆ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ. ಒಟ್ಟಾರೆಯಾಗಿ ಅದೇನೇ ಇರಲಿ, ಆಳಂದ್ ತಾಲೂಕಿನ ತಹಸೀಲ್ದಾರರು, ಗಣಿ ಇಲಾಖೆಯ ಅಧಿಕಾರಿಗಳು, ಹಿತ್ತಲಶಿರೂರು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳ ಗಮನಕ್ಕೆ ಇಲ್ಲದೆ ರಾಜಾರೋಷವಾಗಿ ಮೊರಂ ಮಾಫಿಯಾ ನಡೆಯುವುದು ಸಾಧ್ಯನಾ ಎಂಬುದು ಸಾರ್ವಜನಿಕರಲ್ಲಿ ಹುಟ್ಟುವ ಪ್ರಶ್ನೆಯಾಗಿದೆ. ಕಾದು ನೋಡೋಣ, ಮಾಫಿಯಾ ಬಂದಾಗುತ್ತಾ ಇಲ್ವಾ ಅಂತ. ಬ್ಯೂರೋ ರಿಪೋರ್ಟ್, TV7 ನ್ಯೂಸ್ ಕರ್ನಾಟಕ.